ನಮಸ್ತೆ. ರಾಮಾಯಣ ಅಯೋಧ್ಯಾಕಾಂಡ ಅಷ್ಟಾದಶಾಧಿಕಶತತಮಃ ಸರ್ಗಃ. ದಿವ್ಯಾಲಂಕಾರಗ್ರಹಣಂ. ಶ್ಲೋಕ 50ರಿಂದ 54 ನೋಡೋಣ. 50ನೇ ಶ್ಲೋಕ. ತತೋಹಂ ತತ್ರ ರಾಮಾಯ ಪಿತ್ರಾ ಸತ್ಯಾಭಿಸಂಧಿನಾ ನಿಶ್ಚಿತಾದಾತುಮುದ್ಯಮ್ಯ ಜಲಭಾಜನಮುತ್ತಮಂ. 51ನೇ ಶ್ಲೋಕ. ದೀಯಮಾನಾಂ ನತು ತದಾ ಪ್ರತಿಜಗ್ರಾಹ ರಾಘವಃ ಅವಿಘ್ನಾಯ ಪಿತುಶ್ಚಂದಂ ಅಯೋಧ್ಯಾಧಿಪತೇಃ ಪ್ರಭೋಃ. 52ನೇ ಶ್ಲೋಕ. ತತಃ ಶ್ವಶುರಮಾಮಂತ್ರ್ಯ ವೃದ್ಧಂ ದಶರಥಂ ನೃಪಂ ಮಮ ಪಿತ್ರಾ ತ್ವಹಂ ದತ್ತಾ ರಾಮಾಯ ವಿದಿತಾತ್ಮನೇ. 53ನೇ ಶ್ಲೋಕ. ಮಮ ಚೈವಾನುಜಾ ಸಾಧ್ವಿ ಊರ್ಮಿಳಾ ಪ್ರಿಯದರ್ಶನಾ ಭಾರ್ಯಾರ್ಥೇ ಲಕ್ಷ್ಮಣಸ್ಯಾಪಿ ದತ್ತಾ ಪಿತ್ರಾ ಮಮ ಸ್ವಯಂ. 54ನೇ ಶ್ಲೋಕ. ಏವಂ ದತ್ತಾಸ್ಮಿ ರಾಮಾಯ ತದಾ ತಸ್ಮಿನ್ ಸ್ವಯಂವರೇ ಅನುರಕ್ತಾಸ್ಮಿ ಧರ್ಮೇಣ ಪತಿಂ ವೀರ್ಯವತಾಂ ವರಂ. ಇತಿ ಶ್ರೀಮದ್ ರಾಮಾಯಣೆ ಅಯೋಧ್ಯಾಕಾಂಡೆ ಅಷ್ಟಾದಶಾಧಿಕಶತತಮಃ ಸರ್ಗಃ. ಇಲ್ಲಿಗೆ ಅಷ್ಟಾದಶಾಧಿಕಶತತಮಃ ಸರ್ಗ ಮುಗಿಯುತ್ತೆ. ಇದರ ಅರ್ಥಗಳನ್ನು ನೋಡೋಣ. 51ನೇ ಶ್ಲೋಕದ ಅರ್ಥ. ಅನಂತರ ಸತ್ಯವಾದಿಯಾದ ನನ್ನ ತಂದೆ ನನ್ನನ್ನು ಶ್ರೀರಾಮನಿಗೆ ಧಾರೆ ಎರೆದು ಕೊಡುವುದಕ್ಕಾಗಿ ಜಲಕುಂಭವನ್ನು ಹಿಡಿದು ಸಿದ್ಧನಾದನು. ಆದರೆ ಈ ರಘುಕುಲೋತ್ಪನ್ನನು ಆಗಲೇ ನನ್ನನ್ನು ಪರಿಗ್ರಹಿಸಲು ಒಪ್ಪಲಿಲ್ಲ. ಅಯೋಧ್ಯಾಧಿಪತಿಯಾದ ನನ್ನ ತಂದೆ ದಶರಥ ರಾಜನು ತನಗೆ ಪ್ರಭುವೆಂದು ಅವನ ಇಚ್ಛೆಯನ್ನರಿಯದೆ ವಿವಾಹವು ಸಾಧ್ಯವಿಲ್ಲವೆಂದು ತಿಳಿಸಿಬಿಟ್ಟನು. ಇದು ಈಗ 52ನೇ ಶ್ಲೋಕದ ಅರ್ಥ. ಆಮೇಲೆ ನನ್ನ ತಂದೆ ವೃದ್ಧನಾದ ದಶರಥ ಮಹಾರಾಜನಿಗೆ ಹೇಳಿ ಕಳುಹಿಸಿದನು. ಆಗ ನನ್ನ ಮಾವನು ಬಂದು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಈ ಮಹಾತ್ಮನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟನು. ತಾಯಿ, ಈಗ 53ನೇ ಶ್ಲೋಕದ ಅರ್ಥ. ತಾಯಿ, ನನಗೆ ಊರ್ಮಿಳೆ ಎಂಬ ಒಬ್ಬ ತಂಗಿ ಇದ್ದಾಳೆ. ಅವಳು ಬಹಳ ಸಾಧ್ವಿ, ಸುಂದರಿ. ನನ್ನ ತಂದೆ ಅವಳನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡಿದನು. ಕೊನೆಯದಾಗ 54ನೇ ಶ್ಲೋಕದ ಅರ್ಥ. ಹೀಗೆ ಸ್ವಯಂವರದಲ್ಲಿ ನಾನು ಶ್ರೀರಾಮನ ಕೈ ಸೇರಿದೆನು. ಪೂಜ್ಯಳೆ, ಅಲ್ಲಿಂದ ವೀರಾಗ್ರೇಸರನಾದ ನನ್ನ ಪತಿಯಲ್ಲಿ ಧರ್ಮ ರೀತಿಯಿಂದ ಅನುರಕ್ತಳಾಗಿದ್ದೇನೆ ಎಂದು ಹೇಳಿದಳು. ಈ ಶ್ಲೋಕಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮೊದಲಿಗೆ ಜನಕರಾಜನು ಶ್ರೀರಾಮನ ಪರಾಕ್ರಮವನ್ನು ನೋಡಿ ಮೆಚ್ಚುಗೆ ಪಟ್ಟು ಅವನ ಮಗಳಾದ ಸೀತೆಯನ್ನು ರಾಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದ ತಯಾರಿನೂ ಮಾಡಿಕೊಂಡು ಸಿದ್ಧನಾಗಿರ್ತಾನೆ. ಸೊ ಈಗ ಮದುವೆ ಮಾಡಿಸ್ಬೇಕು ಅಂತ. ಆದರೆ ಶ್ರೀರಾಮ ಆಗಲೇ ಮದುವೆ ಆಗಲು ಒಪ್ಪಿರಲಿಲ್ಲ. ಏನಕ್ಕಂದರೆ ರಾಮನಿಗೆ ಅವರ ತಂದೆಯ ಇಚ್ಛೆ ಏನು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ತಂದೆಗೂ ಈ ಮದುವೆ ಮತ್ತು ಇದು ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದು ಮ್ಯಾಟರ್ ಆಗುತ್ತೆ ರಾಮನಿಗೆ. ಅದಕ್ಕೋಸ್ಕರ ಅವನು ಆಗ ಮದುವೆ ಆಗೋಕ್ಕೆ ಒಪ್ಪಿರಲಿಲ್ಲ. ಅದಾದಮೇಲೆ ಏನಾಗುತ್ತೆ, ಜನಕರಾಜ ದಶರಥ ರಾಜನಿಗೆ ವಿಷಯವನ್ನು ತಿಳಿಸಿ, ನೋಡಿ ಸ್ವಾಮಿ ಈ ಥರ ಇದೆ, ಶಿವಧನುಸ್ಸು
ಶಿವಧನುಸ್ಸನ್ನು ರಾಮ ಮುರಿದಿದ್ದಾನೆ, ಅದು ಮುರಿದು ಪರಾಕ್ರಮವನ್ನು ತೋರಿಸಿದ್ದಾನೆ. ನಾನು ಯಾವ ರಾಜ ಈ ಧನಸ್ಸನ್ನು ಮುರಿದಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಮಗ ಮಾಡಿರೋದು ಈ ಥರ ಪರಾಕ್ರಮ ತೋರಿಸಿರೋದ್ರಿಂದ ನಾನು ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಡಬೇಕು ಅಂತ ವಿಷಯವನ್ನು ತಿಳಿಸ್ತಾನೆ. ದಶರಥ ರಾಜನಿಗೆ ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಕೊಡ್ತಾನೆ. ಒಪ್ಪಿಗೆ ಕೊಟ್ಟ ಮೇಲೆ ರಾಮನಿಗೂ ಮತ್ತು ಸೀತೆಗೂ ಮದುವೆ ಆಗುತ್ತೆ. ಅವರಿಬ್ಬರಿಗಷ್ಟೇ ಅಲ್ಲ, ಸೀತೆಗೆ ಒಬ್ಬಳು ತಂಗಿ ಇರ್ತಾಳೆ, ಊರ್ಮಿಳೆ ಅಂತ. ಅವಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ. ಸೊ ಲಕ್ಷ್ಮಣ ಊರ್ಮಿಳೆ, ರಾಮ ಸೀತೆ ಇಬ್ಬರು ಮದುವೆನೂ ಆಗುತ್ತೆ. ಇದು ಈ ಶ್ಲೋಕಗಳ ಅರ್ಥ. ಧನ್ಯವಾದ. ಜೈ ಶ್ರೀರಾಮ್.